ಮಕ್ಕಳಿಗೆಲ್ಲ ಬೇಸಿಗೆ ರಜೆ ಸ್ಟಾರ್ಟ್ ಆಗ್ತಾ ಇದೆ. ಮಕ್ಕಳು ಮನೇಲಿದ್ದಾರೆ ಅಂದ್ರೆ ಏನಾದ್ರೂ ಒಂದು ತಿನ್ಲಿಕ್ಕೆ ಕೇಳ್ತಾನೆ ಇರ್ತಾರೆ. ಹೊರಗಡೆ ಅಂಗಡಿಯಲ್ಲಿ ಸಿಗುವಂತಹ ತಿಂಡಿಗಳನ್ನ ತಂದು ಕೊಡುವ ಬದಲು ಮನೆಯಲ್ಲಿಯೇ ಸುಲಭವಾಗಿ, ಆರೋಗ್ಯಕರವಾಗಿ ಇಂತಹ ತಿಂಡಿಗಳನ್ನ ನಾವು ಮಾಡಿ ಕೊಡ್ಬೋದು. ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾದಂತಹ ಗೋಡಂಬಿಯಿಂದ ಚಿಕ್ಕಿಯನ್ನ ಯಾವ ರೀತಿಯಾಗಿ ಮಾಡೋದಂತ ತೋರಿಸ್ತಾ ಇದ್ದೇನೆ. ತುಂಬಾನೇ ಸೂಪರ್ ಆಗಿ ಬರ್ತದೆ. ನಾನು ತೋರಿಸುವಂತಹ ಈ ಎಲ್ಲಾ ಟಿಪ್ ಅನ್ನ ಫಾಲೋ ಮಾಡಿ ನೀವು ಕೂಡ ಈ ಗೋಡಂಬಿ ಬರ್ಫಿಯನ್ನ ಮನೆಯಲ್ಲಿ ಮಾಡ್ಕೊಳ್ಬಹುದು. ಹಾಗಾದ್ರೆ ರೆಸಿಪಿಯನ್ನ ಸ್ಟಾರ್ಟ್ ಮಾಡುವ ಅಲ್ವಾ? ನಮಸ್ಕಾರ, ನಾನು ಪವಿತ್ರ ಭಾಗವತ್. ಮಿಸೆಸ್ ಭಾಗವತ್ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ನಾನಿಲ್ಲಿ 4 ಕಪ್ ಆಗುವಷ್ಟು ಗೋಡಂಬಿಯನ್ನ ಒಂದು ದೊಡ್ಡ ಬಾಣಲೆಯಲ್ಲಿ ಹಾಕೊಂಡಿದ್ದೇನೆ. ನಮ್ಮಲ್ಲಿ 8 ಪೀಸ್ ಗೋಡಂಬಿ ಅಂತ ಸಿಗ್ತದೆ ಫ್ಯಾಕ್ಟರಿಗಳಲ್ಲಿ, ಅದನ್ನ ನಾನು ಬಳಸ್ತಾ ಇದ್ದೇನೆ. ಯಾವುದೇ ಗೋಡಂಬಿಯನ್ನ ಬಳಸಬಹುದು. ಈ ರೀತಿ ಚಿಕ್ಕ ಚಿಕ್ಕ ತುಂಡುಗಳನ್ನ ನಾವು ಡೈರೆಕ್ಟ್ ಆಗಿ ತಗೊಂಡು ಬಂದ್ರೆ ಅದನ್ನ ಮತ್ತೆ ಪೀಸ್ ಮಾಡುವ ಅವಶ್ಯಕತೆ ಇರುವುದಿಲ್ಲ. ಹಾಗಾಗಿ 8 ಪೀಸ್ ಗೋಡಂಬಿಯನ್ನ ತಂದು ನಾನು ಮಾಡ್ತಾ ಇದ್ದೇನೆ. ಹಾಗೆ ರೇಟಲ್ಲಿ ಕೂಡ ವ್ಯತ್ಯಾಸ ಇರ್ತದೆ. ಇಡಿಯಾಗಿರುವ ಗೋಡಂಬಿಯನ್ನ ನಾವು ತಗೊಂಡ್ರೆ ಅದಕ್ಕೆ ರೇಟ್ ಸ್ವಲ್ಪ ಜಾಸ್ತಿಯಾಗಿ ಇರ್ತದೆ. ಇದಕ್ಕೆ ಸ್ವಲ್ಪ ರೇಟ್ ಕಡಿಮೆ ಇರ್ತದೆ. ಇದಕ್ಕೆ 4 ಟೇಬಲ್ ಚಮಚ ಆಗುವಷ್ಟು ತುಪ್ಪವನ್ನ ಹಾಕೊಂಡು ಹುರ್ಕೊಳ್ತೇನೆ. ಇದು ಗರಿ ಗರಿಯಾಗಿಯೇ ಇದೆ, ಆದ್ರೂ ಕೂಡ ಸ್ವಲ್ಪ ತುಪ್ಪವನ್ನ ಹಾಕಿ ಹುರಿಯೋದ್ರಿಂದ ಅದರ ರುಚಿಯೂ ಕೂಡ ಚೆನ್ನಾಗಾಗ್ತದೆ. ಹಾಗೆ ಗೋಡಂಬಿಯು ತುಂಬಾ ಗರಿ ಗರಿಯಾಗಿ ಬರ್ತದೆ. ನಿಮಗೆ ಸಿಹಿ ರೆಸಿಪಿ ಎಲ್ಲ ಬೇಕು ಅಂದ್ರೆ ನಾನು ಈಗಾಗಲೇ ಹಲವಾರು ಸಿಹಿ ತಿಂಡಿಗಳನ್ನ ತೋರಿಸಿದ್ದೇನೆ. ನಾನು ಪ್ಲೇ ಲಿಸ್ಟನ್ನೇ ಮಾಡಿ ಇಟ್ಟಿದ್ದೇನೆ. ಅದರಲ್ಲಿ ನೀವು ಸುಲಭವಾಗಿ ಹುಡ್ಕೊಳ್ಬಹುದು ನಿಮಗೆ ಯಾವ ರೆಸಿಪಿ ಬೇಕು ಅಂತ. ಸ್ನ್ಯಾಕ್ಸ್ ರೆಸಿಪಿ ಬೇಕು ಅಂದ್ರೆ ಅದರದ್ದೇ ಒಂದು ಪ್ಲೇ ಲಿಸ್ಟ್ ಮಾಡಿ ಇಟ್ಟಿದ್ದೇನೆ. ಅದರಲ್ಲಿಯೂ ಕೂಡ ಹಲವಾರು ಬಗೆಯ ಸ್ನ್ಯಾಕ್ಸ್ ರೆಸಿಪಿಗಳನ್ನ ನಾನು ಈಗಾಗಲೇ ಪೋಸ್ಟ್ ಮಾಡಿದ್ದೇನೆ. ಗೋಡಂಬಿಯನ್ನ ಚೆನ್ನಾಗಿ ಹುರ್ಕೊಂಡಿದ್ದೇನೆ. ಸ್ವಲ್ಪ ಪಿಂಕ್ ಬಣ್ಣ ಬಂದಿದೆ. ಅಷ್ಟಾದ ತಕ್ಷಣ ಅದನ್ನ ತೆಗೆದು ಪಕ್ಕಕ್ಕೆ ಇಟ್ಕೊಂಡಿದ್ದೇನೆ. ಈಗ ಅದೇ ಬಾಣಲೆಯಲ್ಲಿ ಬೆಲ್ಲವನ್ನ ಹಾಕೊಳ್ತಾ ಇದ್ದೇನೆ. ನಾನಿಲ್ಲಿ ಸ್ವಲ್ಪ ಪೀಸ್ ಮಾಡಿರುವಂತಹ ಬೆಲ್ಲ ಬಳಸ್ತಾ ಇದ್ದೇನೆ. 3 ಕಪ್ ಆಗುವಷ್ಟು ಬೆಲ್ಲವನ್ನ ಹಾಕೊಂಡಿದ್ದೇನೆ. ಅದಕ್ಕೆ 1.5 ಕಪ್ ಆಗುವಷ್ಟು ನೀರನ್ನ ಹಾಕೊಂಡು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೇನೆ. ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ. ನಾನು ಮೊದಲಿಗೆ ಬಾಣಲೆಯಲ್ಲಿ ಹಾಕೊಂಡೆ, ಆಮೇಲೆ ಅದನ್ನ ಸೋಸ್ಲಿಕ್ಕೆ ಉಂಟಲ್ಲ, ಹಾಗಾಗಿ ನಾನು ಬೇರೆ ಪಾತ್ರೆಗೆ ಹಾಕೊಂಡು ಚೆನ್ನಾಗಿ ಕುದಿಸಿ ಸೋಸ್ಕೊಳ್ತಾ ಇದ್ದೇನೆ. ಬೆಲ್ಲ ಎಲ್ಲ ಕರಗಿದ ನಂತರ ಸೋಸ್ಕೊಳ್ತಾ ಇದ್ದೇನೆ. ಎಷ್ಟು ಚೆನ್ನಾಗಿದೆ ಅಂದ್ರೂ ಸ್ವಲ್ಪ ಆದ್ರೂ ಅದರಲ್ಲಿ ಮಣ್ಣು ಕಲ್ಲಿನ ಅಂಶ ಇದ್ದೇ ಇರ್ತದೆ. ಹಾಗಾಗಿ ಸೋಸಿ ಬಳಸುವುದು ಉತ್ತಮ. ನಂತರ ಇದನ್ನ ಕುದಿಸ್ತಾ ಹೋಗ್ಬೇಕು. ಪಾಕವನ್ನ ಚೆಕ್ ಮಾಡುವುದನ್ನ ನಾನು ತೋರಿಸ್ತಾ ಇದ್ದೇನೆ. ನಾವು ನೀರಿನಲ್ಲಿ ಹಾಕಿದಾಗ ಅದು ಯಾವ ರೀತಿ ಪಾಕ ಬರಬೇಕು ಚಿಕ್ಕಿಗೆ ಅಂತ ತೋರಿಸ್ತಾ ಇದ್ದೇನೆ. ಈಗಾಗಲೇ ಶೇಂಗಾವನ್ನ ಬಳಸಿ ಮಾಡುವಂತಹ ಚಿಕ್ಕಿ ರೆಸಿಪಿಯನ್ನು ನಾನು ಶೇರ್ ಮಾಡಿದ್ದೇನೆ. ಅದನ್ನು ಕೂಡ ನೀವು ಮಾಡ್ಕೊಳ್ಬಹುದು. ಅಥವಾ ಈ ರೀತಿ ಗೋಡಂಬಿ ಹಾಕಿ ಮಾಡ್ಕೊಂಡ್ರೆ ತುಂಬಾನೇ ರುಚಿಕರವಾಗಿರ್ತದೆ. ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ. ಚೆನ್ನಾಗಿ ಕುದಿ ಬರ್ತಾ ಇದೆ. ನೀರಲ್ಲಿ ಹಾಕಿ ಚೆಕ್ ಮಾಡ್ತಾ ಇದ್ದೇನೆ. ಮೊದಲಿಗೆಲ್ಲ ಹಾಕಿದ್ದು ನೀರಲ್ಲಿ ನಿಲ್ತಾ ಇದೆ ಅಷ್ಟೇ. ಇದು ಇನ್ನೂ ಗಟ್ಟಿ ಆಗ್ತಾ ಬಂದಿಲ್ಲ. ಚೆನ್ನಾಗಿ ಗಟ್ಟಿ ಆಗ್ಬೇಕು ಅದು. ಇಷ್ಟು ಮೆತ್ತಗೆಲ್ಲ ಇದ್ರೆ ಚಿಕ್ಕಿ ಗರಿ ಗರಿ ಆಗೋದಿಲ್ಲ, ನಾರ್ ನಾರ್ ಆಗ್ತದೆ. ಹಾಗಾಗಿ ಇನ್ನು ಕೂಡ ನಾನು ಕುದಿಸ್ಕೊಳ್ತಾ ಇದ್ದೇನೆ. ಈಗ ನೋಡಿ ಗಟ್ಟಿ ಆಗ್ತಾ ಬಂತು. ಸ್ವಲ್ಪ ನಾರಿನ ಅಂಶ ಇದೆ. ಈ ರೀತಿ ಅದಕ್ಕೆ ಹಾಕಿದಾಗ ಕಟ್ ಅನ್ಬೇಕು, ಅಂದ್ರೆ ಅದು ಕ್ರಿಸ್ಪಿ ಆಗಿದೆ ಅಂತ ಅರ್ಥ. ಹಾಗೆ ಕಟ್ ಮಾಡಿದಾಗ ಪಟ್ ಅಂತ ತುಂಡಾಗ್ಬೇಕು. ಅಲ್ಲಿ ತನಕ ನಾವು ಕುದಿಸ್ಬೇಕು. ಅದು ಕಟ್ ಅಂತ ಕಟ್ ಆಗ್ಬೇಕು. ಹಾಗೆ ಚೆನ್ನಾಗಿ ಸೌಂಡ್ ಕೂಡ ಬರ್ತದೆ, ಕಟ ಕಟ ಅಂತ ನಾವು ಕುಟ್ಟಿ ನೋಡಿದಾಗ. ಅಷ್ಟು ಗರಿ ಗರಿ ಆಗೋ ತನಕ ನಾವು ಬೆಲ್ಲವನ್ನ ಕುದಿಸ್ಕೊಳ್ಬೇಕು. ನಂತರ ಚಿಟಿಕೆ ಸೋಡವನ್ನ ಹಾಕಿದ್ದೇನೆ, ಆಪ್ಷನಲ್. ಬೆಲ್ಲದ ಕಲರ್ ತುಂಬಾ ಚೆನ್ನಾಗಿ ಬರ್ತದೆ. ಚಿಟಿಕೆ ಸೋಡವನ್ನ ಸೇರಿಸಿದಾಗ ಅದರ ಬಣ್ಣ ಸ್ವಲ್ಪ ತಿಳಿ ಆಗ್ತದೆ, ಹಾಗಾಗಿ ಹಾಕೊಳ್ಳುವಂಥದ್ದಷ್ಟೇ. ನಂತರ ಹುರಿದಿಟ್ಟಿರುವಂತಹ ಗೋಡಂಬಿಯನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಮಿಕ್ಸ್ ಮಾಡ್ತಾ ಇದ್ದ ಹಾಗೆ ನಾವು ಈಗ ಉರಿಯನ್ನ ಆಫ್ ಮಾಡಿ ಬಿಡುವ. ಜಾಸ್ತಿ ಹೊತ್ತು ಉರಿಯಲ್ಲಿ ಇಟ್ಟು ಮಾಡಿದ್ರೆ ತುಂಬಾ ಪಾಕ ಏರಿ ಹೋಗುವ ಸಾಧ್ಯತೆ ಇರ್ತದೆ. ನಾವು ಈಗಾಗಲೇ ಏರ್ ಪಾಕವನ್ನೇ ಮಾಡ್ಕೊಂಡಿರೋದ್ರಿಂದ ತುಂಬಾ ಹೊತ್ತು ಅದನ್ನ ಬಿಸಿ ಬೆಂಕಿಯಲ್ಲಿ ಇಟ್ಟು ಮಗ್ಚೋದು ಬೇಡ. ಹಾಗೆ ಈಗಾಗಲೇ ಬಟ್ಲಿಗೆ ತುಪ್ಪವನ್ನ ಸವರಿ ಇಟ್ಕೊಂಡಿದ್ದೆ. ನಾನು ತೆಳ್ಳಗೆ ಇದನ್ನ ಮಾಡ್ತಾ ಇದ್ದೇನೆ. ಗೋಡಂಬಿ ಅಲ್ವಾ, ಚಿಕ್ಕ ಚಿಕ್ಕ ಪೀಸನ್ನ ಮಾಡಿಟ್ಕೊಳ್ಳೋದು ಒಳ್ಳೇದು. ಒಂದು ತಿಂದ್ರೆ ಇನ್ನೊಂದು ತಿನ್ನುವಂತ ಕಾಣಿಸ್ತದೆ ಮಕ್ಕಳಿಗೆ. ಹಾಗಾಗಿ 2 ಬೇಕು 3 ಬೇಕು ಅಂತ ಕೇಳ್ತಾನೆ ಇರ್ತಾರಲ್ವಾ. ತೆಳ್ಳಗೆ ಮಾಡ್ಕೊಂಡ್ರೆ 2-3 ಪೀಸ್ ಕೊಟ್ರು ಜಾಸ್ತಿ ಆಗೋದಿಲ್ಲ. ಇಲ್ಲಾಂದ್ರೆ ದಪ್ಪ ದಪ್ಪ ಪೀಸ್ಗಳಾದ್ರೆ, ದೊಡ್ಡ ದೊಡ್ಡ ಪೀಸ್ಗಳನ್ನು ಕೊಟ್ರೆ ಗೋಡಂಬಿ ಕೂಡ ಹೀಟ್ ಅಲ್ವಾ, ಹಾಗಾಗಿ ಸ್ವಲ್ಪ ನೋಡ್ಕೊಂಡು ನಾವು ಕೊಡ್ಬೇಕಾಗ್ತದೆ. ಅದಕ್ಕೆ ತೆಳ್ಳಗೆ ಮಾಡ್ಕೊಂಡಿದ್ದೇನೆ. ಇದನ್ನ ಸ್ವಲ್ಪ ಬಿಸಿ ಬಿಸಿ ಇರುವಾಗಲೇ ನಾವು ಕಟ್ ಮಾಡ್ಕೊಳ್ಬೇಕು. ಅದನ್ನ ತೆಳ್ಳಗೆ ಹರಡ್ಕೊಂಡು ಬಿಸಿ ಬಿಸಿ ಇರುವಾಗಲೇ ಕಟ್ ಮಾಡ್ಕೊಳ್ತಾ ಇದ್ದೇನೆ. ತಣ್ಣಗಾದ ನಂತರ ಕಟ್ ಮಾಡುವುದು ಕಷ್ಟ, ಅದು ಗಟ್ಟಿ ಆಗ್ತದೆ. ಹಾಗಾಗಿ ಬೇಕಾದ ಆಕಾರಕ್ಕೆ ಸೈಜಿಗೆ ಕಟ್ ಮಾಡ್ಕೊಂಡ್ರೆ ಆಯ್ತು. ರುಚಿ ರುಚಿಯಾದ ಗೋಡಂಬಿಯ ಚಿಕ್ಕಿ ರೆಡಿ ಆಯಿತು.
ಈಗಾಗಲೇ ಗೋಡಂಬಿಯನ್ನು ಬಳಸಿ ಮಾಡಿದಂತಹ ಒಂದು ಮೈಸೂರು ಪಾಕದ ರೆಸಿಪಿಯನ್ನು ನಾನು ತೋರಿಸಿದ್ದೇನೆ. ಅದಕ್ಕೆ ಕಡಲೆ ಹಿಟ್ಟನ್ನು ಕೂಡ ನಾವು ಬಳಸೋದಿಲ್ಲ. ತುಂಬಾನೇ ಸೂಪರ್ ಆಗಿ ಬರ್ತದೆ. ಪ್ಲೇ ಲಿಸ್ಟಲ್ಲಿ ಇದೆ, ಖಂಡಿತ ನೋಡಿ ನೀವು ಟ್ರೈ ಮಾಡಿ. ತಣ್ಣಗಾದ ನಂತರ ಇದನ್ನ ಎತ್ತಾ ಇದ್ದೇನೆ ನೋಡಿ, ಎಷ್ಟು ಸುಲಭವಾಗಿ ಬರ್ತಾ ಇದೆ. ಚೆನ್ನಾಗಿ ತುಪ್ಪವನ್ನು ಹಚ್ಕೊಂಡಿರ್ಬೇಕು, ಆಗ ಎತ್ತಲಿಕ್ಕೆ ಸುಲಭವಾಗಿ ಬರ್ತದೆ. ಇಲ್ಲ ಅಂದ್ರೆ ಬಟರ್ ಪೇಪರ್ ಎಲ್ಲ ಹಾಕೊಂಡ್ರು ಕೂಡ ಸುಲಭವಾಗಿ ಎತ್ಕೊಳ್ಬೋದು. ಮೊದಲಿಗೆ ಮಾರ್ಕ್ ಮಾಡಿರೋದ್ರಿಂದ ನಂತರ ತಣ್ಣಗಾದ ನಂತರ ಈ ರೀತಿ ಕಟ್ ಮಾಡಲಿಕ್ಕೂ ಕೂಡ ತುಂಬ ಸುಲಭ ಆಗ್ತದೆ. ಖಂಡಿತ ಈ ಒಂದು ರೆಸಿಪಿಯನ್ನು ನೀವು ಮಾಡಿ ನೋಡಿ. ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಇದೇ ರೀತಿ ಇನ್ನೂ ಹೆಚ್ಚಿನ ರೆಸಿಪಿಗಳೊಂದಿಗೆ ಬರ್ತಾ ಇರ್ತೇನೆ. ಹಾಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಬರಿಬೇಡಿ. ಮತ್ತೊಂದು ರೆಸಿಪಿಯಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ.